ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, DCET ಆಪ್ಷನ್ ಎಂಟ್ರಿಯನ್ನು ಈಗ ನೀವು ಮಾಡ್ತಾ ಇದ್ದೀರಾ. ಎಷ್ಟೋ ಜನ ಮಾಡಿದ್ದೀರಾ. ಕೆಲವರಿಗೆ ಯಾವ ರೀತಿ ಮಾಡೋದು, ಎಷ್ಟು ಆಪ್ಷನ್ಗಳನ್ನು ಹಾಕಬೇಕು ಅಂತ ತುಂಬ ಗೊಂದಲ ಆಗ್ತಾ ಇದೆ. ಇಲ್ಲಿ ನಾನು ನಿಮಗೆ ಒಂದು ಉದಾಹರಣೆಯನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈ ಲಿಸ್ಟ್ನಲ್ಲಿ ಈ ಒಂದು ವಿದ್ಯಾರ್ಥಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡೋದಿದೆ. ಅದು ಎಲ್ಲಿ? ಕೇವಲ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡೋದಿದೆ. ಈಗ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡೋದು ಇದ್ದಾಗ ನಿಮ್ಮ ಒಂದು ರ್ಯಾಂಕ್ ಎಷ್ಟೇ ಇರಲಿ, ನೀವೇನು ಮಾಡಬೇಕು? ಟಾಪ್ ಕಾಲೇಜಿಂದ ಪ್ರಯಾರಿಟಿಯನ್ನು ಕೊಡ್ತಾ ಬರಬೇಕು. ಈ ರೀತಿ ನೀವು ಮೊದಲು ಬೇಕಾದರೆ ಇಲ್ಲಿ ನಾನು ಇದರಲ್ಲಿ ಟೈಪ್ ಮಾಡಿದ್ದೀನಿ, ನೀವು ಈ ರೀತಿ ಒಂದು ರಫ್ ಆಗಿ ಪೇಪರ್ನಲ್ಲಿ ಮೊದಲು ಬರೆದುಕೊಂಡು ನಂತರ ಆಪ್ಷನ್ ಎಂಟ್ರಿಯನ್ನು ನೀಟಾಗಿ ಮಾಡಬಹುದು. ಇಲ್ಲಿ ಕಾಲೇಜ್ ಕೋಡ್ ಬೇಕಾಗುತ್ತೆ. ಮೇನ್ ಮುಖ್ಯವಾಗಿ ಕಾಲೇಜ್ ಕೋಡ್ ಇದ್ದರೆ ನಿಮಗೆ ಸುಲಭವಾಗಿ ಕಾಲೇಜು ಅಲ್ಲಿ ಸರ್ಚ್ ಮಾಡಿದಾಗ ಸಿಗುತ್ತೆ. ಕಾಲೇಜ್ ಕೋಡು, ಯಾವ ಕಾಲೇಜು ಮತ್ತು ಯಾವ ಬ್ರ್ಯಾಂಚು, ಇದನ್ನು ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ನಿಮಗೆ ಯಾವ ಬ್ರ್ಯಾಂಚಿಗೆ ಹೋಗೋದಿದೆ, ಎಲ್ಲಿ ಹೋಗೋದಿದೆ ಅಂದರೆ ಮೇನ್ ಬೆಂಗಳೂರಲ್ಲಿ, ಮೈಸೂರಲ್ಲಿ, ಹುಬ್ಳಿ, ಧಾರವಾಡ, ಬೆಳಗಾವಿ, ಎಲ್ಲಿ ಕರ್ನಾಟಕದಲ್ಲಿ ಯಾವ ಪ್ಲೇಸ್ನಲ್ಲಿ ನಿಮಗೆ ಹೋಗ್ಬೇಕು ಅನ್ನೋದಿದೆ ಅಂತ. ಇಲ್ಲಿ ನೋಡಿ, ಉದಾಹರಣೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಹೋಗೋದಿದೆ ಅಂತ ತಿಳ್ಕೊಳ್ಳಿ. ಈಗ ಬೆಂಗಳೂರಲ್ಲಿ ಟಾಪ್ ಕಾಲೇಜ್ ಯಾವುದು? RV ಕಾಲೇಜು, ನಂತರ PES ಯೂನಿವರ್ಸಿಟಿ ರಿಂಗ್ ರೋಡ್, ಆಮೇಲೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆಮೇಲೆ BMS ಕಾಲೇಜು. ನೋಡಿ, BMS ಕಾಲೇಜ್ನಲ್ಲಿ ಒಂದು ಏಡೆಡ್ ಕಾಲೇಜ್ ಇದೆ, ಅಂದರೆ ಕಡಿಮೆ ಫೀಸ್ ಇರುತ್ತೆ. ಫೀಸು ನಿಮಗೆ ರಫ್ ಆಗಿ ಹೇಳಬೇಕಂದ್ರೆ 50,000 ಒಳಗೆ ಇರುತ್ತೆ. ಇಲ್ಲಿ ಕೋಡು E003 ಇದೆ, ಇಲ್ಲಿ ಕೋಡು E048 ಇದೆ. ಇದು ನಾರ್ಮಲ್ಲು, ಇದು ಏಡೆಡ್ಡು. ಇಲ್ಲಿ ನಾರ್ಮಲ್ ಫೀಸ್ ಇರುತ್ತೆ ಅರೌಂಡ್ 1,20,000 ಅಂತ ತಿಳ್ಕೊಳ್ಳಿ. ಇದಕ್ಕೆ ಫೀಸು 50,000 ಒಳಗೆ ಇರುತ್ತೆ. ಇಲ್ಲಿ ಎರಡನ್ನು ನೀವು ಹಾಕೋಬೇಕು. ಮೆಕ್ಯಾನಿಕಲ್ ನಿಮ್ಮ ರ್ಯಾಂಕ್ ತುಂಬ ಚೆನ್ನಾಗಿದ್ದರೆ ಈ ಏಡೆಡ್ ಕಾಲೇಜು ಸಿಗುತ್ತೆ. ಮತ್ತೆ ನೋಡಿ, UVC ಬೆಂಗಳೂರು ಗೌರ್ಮೆಂಟ್ ಕಾಲೇಜು. ನೋಡಿ, IIT ಮಾಡೆಲ್ ಗೌರ್ಮೆಂಟ್ ಕಾಲೇಜ್, ಇದು ಒಂದು ಸ್ಪೆಷಲ್ ಕಾಲೇಜ್ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ನಿಮಗೆ ಫೀಸು 50,000 ಒಳಗಡೆ ಇರುತ್ತೆ. ಇಲ್ಲಿ ಕೂಡ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಹಾಕೋಬೋದು. ನೋಡಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೀವು ತೆಗೆದುಕೊಂಡಾಗ ಈಗ ಬಹಳಷ್ಟು ಕಾಲೇಜುಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರ್ಯಾಂಚೇ ಇಲ್ಲ. ಆಗ ನೀವು ಸರಿಯಾಗಿ ಎಲ್ಲೆಲ್ಲಿ ಬ್ರ್ಯಾಂಚ್ ಇದೆ ಅಂತ ತಿಳ್ಕೊಂಡು ಆ ಕಾಲೇಜುಗಳನ್ನು ಟಾಪ್ ಆರ್ಡರಿಂದ ಲೋವರ್ ಆರ್ಡರ್ವರೆಗೆ ಈ ರೀತಿ ಇದನ್ನು ಮಾಡ್ಕೊತ ಬರಬೇಕಾಗತ್ತೆ. ನೀವು ಯಾವುದೇ ಬ್ರ್ಯಾಂಚ್ ತೊಗೊಳ್ಳಿ, ನೀವು ಕಂಪ್ಯೂಟರ್ ಸೈನ್ಸ್ ಹೋಗಿ ಅಥವಾ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಹೋಗಿ, ಈ ಒಂದು ಪ್ರಯಾರಿಟಿ ಆರ್ಡರ್ ತುಂಬ ಮುಖ್ಯ ಆಗುತ್ತೆ. ನೀವು ಎಲ್ಲಿ ಮಾಡ್ಬೇಕಂತೀರಾ? ಬೆಂಗಳೂರಲ್ಲಿ ಮಾಡ್ಬೇಕಂತೀರಾ, ಅಥವಾ ನೀವು ಬೆಂಗಳೂರು ಮೈಸೂರು ಎರಡೂ ಕಾಲೇಜಲ್ಲಿ ನೀವು ಹಾಕೋತೀರಾ ಅಂತಂದರೆ SJCE, JSS ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, NIE ಅವನು ಎಲ್ಲ ನೀವು ಹಾಕೋಬೇಕಾಗುತ್ತೆ. ಮೈಸೂರು ಕಾಲೇಜನ್ನು ಪ್ರಯಾರಿಟಿ ಪ್ರಕಾರ ನೀವು ಹಾಕೋಬೇಕಾಗುತ್ತೆ. ಈ ರೀತಿ ನೀವು ಈಗ ನಿಮ್ಮ ರ್ಯಾಂಕು ತುಂಬ ಚೆನ್ನಾಗಿದೆ, ತುಂಬ ಅಗದಿ 100, 200 ಅಥವಾ 1000 ಒಳಗೆ ಇದೆ ಅಂತಂದರೆ ನಿಮಗೆ ಟಾಪ್ ಕಾಲೇಜುಗಳು ಸಿಗೋ ಸಾಧ್ಯತೆ ತುಂಬ ಇರುತ್ತೆ. ಇಲ್ಲ, ನಮ್ಮ ನಂದು ಒಂದು ರ್ಯಾಂಕು 8,000 ಇದೆ, 10,000 ಇದೆ, 12,000 ಇದೆ, 17,000 ಇದೆ, ಈಗ ದೂರ ಇದ್ದಾಗ ಕೂಡ ನಿಮಗೆ ಕಾಲೇಜೇ ಸಿಗೋದಿಲ್ಲ ಅಂತ ಏನು ನಿರಾಶರಾಗೋ ಕಾರಣ ಇಲ್ಲ. ಯಾಕಂದರೆ ಬಹಳಷ್ಟು ಕಾಲೇಜ್ ಇದ್ದಾವೆ. ಅಲ್ಲಿ ಮೇನ್ ಏನಾಗುತ್ತೆ ಅಂದರೆ ನೀವು ಪ್ರಯಾರಿಟಿ ಆರ್ಡರ್ನ ಸರಿಯಾಗಿ ಕೊಡ್ತಾ ನೀವು ಮೇಲಿಂದ ತೆಳಗಿನವರೆಗೆ, ಟಾಪ್ ಕಾಲೇಜಿಂದ ಲೋವರ್ ಕಾಲೇಜ್ವರೆಗೆ ನೀವೀಗ ಈ ರೀತಿ ಹಾಕ್ತಾ ಹೋಗಬೇಕು. ಅಂದರೆ ನಿಮಗೆ ಯಾವುದಾದ್ರೂ ಕಾಲೇಜು ಸಿಗುತ್ತೆ. ಈ ರೀತಿ ನೀವು ಹಾಕ್ತಾ ಹೋಗಬೇಕು. ಇಲ್ಲಿ ನೋಡಿ, ನಾವು ಎಷ್ಟೊಂದು ಕಾಲೇಜುಗಳನ್ನು ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಹಾಕಿದ್ದೀವಿ. ಈ ರೀತಿ ನೀವು ಒಂದು ಆರ್ಡರ್ ವೈಸು ಯಾವ ಕಾಲೇಜ್ ತೆಳಗೆ ಯಾವ ಕಾಲೇಜ್ ಬರಬೇಕು ಅನ್ನೋದು ನಿಮಗೆ ಒಂದು ಕರೆಕ್ಟ್ ನಾಲೆಜ್ ಇರಬೇಕು. ಆ ರೀತಿ ನೀವು ಹಾಕ್ತಾ ಹೋದರೆ ನಿಮಗೆ ಒಂದು ನಿಮ್ಮ ರ್ಯಾಂಕಿಗೆ ಒಂದು ಸರಿಯಾದ ಕಾಲೇಜು, ಒಂದು ಒಳ್ಳೆಯ ಕಾಲೇಜು ಸಿಗುತ್ತೆ. ಒಂದು ವೇಳೆ ನಿಮಗೆ ಕಾಲೇಜು ಒಂದು ಯಾವ ಕಾಲೇಜು ಮೇಲೆ ಇಡಬೇಕು, ಯಾವ ಕಾಲೇಜು ಕೆಳಗಡೆ ಇರಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತ ತಿಳ್ಕೊಡಿ. ಈಗ ನಿಮ್ಮ ಕಾಲೇಜ್, ನಿಮ್ಮದು ರ್ಯಾಂಕ್ ತುಂಬ ಚೆನ್ನಾಗಿದೆ, ನಿಮಗೆ RV ಕಾಲೇಜ್ ಸಿಗುವಂಥ ಚಾನ್ಸ್ ಇದೆ. ಆದರೆ ನಿಮಗೆ RV ಕಾಲೇಜ್ ಟಾಪಲ್ಲಿ ಇಡಬೇಕಂತ ಗೊತ್ತಿಲ್ಲ. ನೀವು ಯಾವುದೋ ಒಂದು ಕೆಳಗಡೆ ಇರುವಂಥ ಕಾಲೇಜನ್ನು ಇಡ್ತೀರಿ. ಫಾರ್ ಎಕ್ಸಾಂಪಲ್, ನೀವೇನೋ ಆಲ್ಫಾಬೆಟಿಕಲಿ ನೋಡಿ ಆಚಾರ್ಯ ಕಾಲೇಜ್ ಮೇಲಿದೆ ಅಂತ ತಿಳ್ಕೊಂಡು ಆಚಾರ್ಯ ಕಾಲೇಜ್ ಇಡ್ಬೋದು, ಅಥವಾ SJBIT ಇಡ್ಬೋದು. ಆಗ ನೀವೇನು ಮಾಡ್ತೀರಿ, ನಿಮ್ಮ ರ್ಯಾಂಕ್ ತುಂಬ ಟಾಪ್ ರ್ಯಾಂಕ್ನಲ್ಲಿದ್ದರೂ ಕೂಡ ನೀವು ತೆಳಗಿನ ಕಾಲೇಜಿಗೆ ಹೋಗ್ತೀರಿ. ಯಾಕಂದರೆ ಅಲ್ಲಿ ಕಂಪ್ಯೂಟರ್ ಏನಾಗುತ್ತೆ, ನಿಮ್ಮ ಒಂದು ಪ್ರಯಾರಿಟಿಯನ್ನು ನೋಡಿ ಅಲಾಟ್ ಮಾಡುತ್ತೆ. ಆದ ಕಾರಣ ನೀವು ಸರಿಯಾಗಿ ಒಂದು ಪ್ರಯಾರಿಟಿ ಆರ್ಡರ್ನ ಹಾಕ್ಕೊಂಡು ಲಿಸ್ಟನ್ನು ರೆಡಿ ಮಾಡಿಕೊಂಡು ನೀವು ಅಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡ್ತಕ್ಕದ್ದು. ಅದಕ್ಕೆ ಒಂದು ಫಸ್ಟು ನೀವು ಕಾಲೇಜ್ ಆರ್ಡರ್ಗಳನ್ನು ತಿಳ್ಕೊಳ್ಳಿ. ಯಾವ ಕಾಲೇಜ್ ಮೇಲೆ ಇಡಬೇಕು, ಯಾವ ಕಾಲೇಜ್ ಕೆಳಗಡೆ ಇಡಬೇಕು ಅಂತ ತಿಳ್ಕೊಂಡು ನೀಟಾಗಿ ಒಂದು ಲಿಸ್ಟ್ ಮಾಡಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಈಗ ಎಷ್ಟೋ ಪೇರೆಂಟ್ಸು ನಮಗೆ ಯಾವ ರೀತಿ ಮಾಡಬೇಕು ಅಂತಲೇ ತಿಳಿತಾ ಇಲ್ಲ, ನೀವು ಒಂದು ಲಿಸ್ಟ್ ಮಾಡಿಕೊಡಿ ಅಂದಾಗ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಹೇಳಿದಾಗ ಒಂದು ವಿದ್ಯಾರ್ಥಿಗೆ ಈ ರೀತಿ ಲಿಸ್ಟನ್ನು ಮಾಡಿಕೊಟ್ಟಿದ್ದೆ. ಈಗ ಒಂದು ವೇಳೆ ನಿಮಗೂ ಏನು ಗೊತ್ತಾಗ್ತಾ ಇಲ್ಲ, ನಮಗೆ ಲಿಸ್ಟ್ ಮಾಡಿಕೊಡಿ ಅಂತಂದರೆ ನೀವು ಕೆಳಗೆ ಕಾಣುವಂಥ ನಂಬರ್ಗೆ ಕಾಲ್ ಮಾಡಿ ನಾನು ಫ್ರೀ ಇದ್ದೀನಿ ಅಂತ ತಿಳ್ಕೊಂಡು ನೀವು ಒಂದು 500 ಫೋನ್ಪೇ ಮಾಡಬೇಕಾಗುತ್ತೆ. ನೀವು ಪೇ ಮಾಡಿ, ನಿಮಗೆ ತಿಳಿತಾನೆ ಇಲ್ಲ ನಿಮಗೆ ಈ ರೀತಿ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಬೇಕಂತಂದರೆ ನಿಮಗೆ ಯಾವ ಕೋರ್ಸ್ ಬೇಕು, ಅಂದರೆ ಯಾವ ಬ್ರ್ಯಾಂಚ್ನಲ್ಲಿ ನೀವು ಇಂಟ್ರೆಸ್ಟ್ ಇಟ್ಟಿದ್ದೀರಾ, ನಿಮಗೆ ಯಾವ ಪ್ಲೇಸ್ನಲ್ಲಿ ಬೇಕು ಅನ್ನೋದನ್ನು ಎಲ್ಲ ಮಾತಾಡಿ ನೀವು ಲಿಸ್ಟನ್ನು ತೆಗೋಬೋದು.
ಫಸ್ಟು ಕಾಲ್ ಮಾಡಿ ಕೇಳಿ ನಾನು ಫ್ರೀ ಇದ್ದೀನಿ, ನನಗೆ ಈಗ ಮಾಡ್ಕೊಡ್ಲಿಕ್ಕೆ ಆಗುತ್ತೆ ಅಂತಂದ್ರೆ ನೀವು ಅದನ್ನ ತಗೋಬಹುದು. ಯಾಕಂದ್ರೆ ಈಗ ಬಹಳಷ್ಟು ಸಮಯ ಕೂಡ ಇಲ್ಲ. ಇವನ್ ಮಾರ್ಕ್ ಎಂಟ್ರಿ ಆದ್ಮೇಲೂ ನಿಮ್ಗೆ ಲಿಸ್ಟ್ ಆಡ್ ಮಾಡ್ಲಿಕ್ಕೆ, ಕಾಲೇಜ್ ಆಡ್ ಮಾಡ್ಲಿಕ್ಕೆ ಬಿಡಬಹುದು. ಇನ್ನು ಕ್ಲಿಯರ್ ಆಗಿ ಅವರು ಟೈಮ್ ಟೇಬಲ್ ನ ಇನ್ನು KA ಕೊಟ್ಟಿಲ್ಲ. ಆದ ಕಾರಣ ಈಗ ನೀವು ನಿರ್ಧಾರ ಮಾಡಿ ಸರಿಯಾಗಿ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನು ಮಾಡಿ ನೀವು ಹಾಕೋಬೇಕಾಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.